ಹಲೋ ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ಮಾಹಿತಿ ಬಂದುಬಿಟ್ಟು ಏನಪ್ಪ ಅಂತಂತಂದರೆ ಹೆಸ್ಕಾಮ್ ಡ್ಯಾಶ್ಬೋರ್ಡ್ ಅಂತಂದರೆ ಬಗ್ಗೆ ಕೇಳಿರ್ತೀರಲ್ಲ. ಒಂದು ನಿಮಿಷ. ಹೆಸ್ಕಾಮ್ ಡ್ಯಾಶ್ಬೋರ್ಡ್ ಅದರ ಬಗ್ಗೆ ಮಾಹಿತಿ ಕೊಡೋಣ ಅಂತೇಳಿ ಇವತ್ತು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಕಾಣ್ತಾನ ಹೆಸ್ಕಾಮ್ ಡ್ಯಾಶ್ಬೋರ್ಡ್ ಅಂತಂತಂದರೆ, ಹೆಸ್ಕಾಮ್ ಡ್ಯಾಶ್ಬೋರ್ಡು ಸಾಮಾನ್ಯವಾಗಿ ಕರ್ನಾಟಕ ಹೆಸ್ಕಾಮ್ ವಿದ್ಯುತ್ ಸರಬರಾಜು ಕಂಪನಿಯ ಒಂದು ಆನ್ಲೈನ್ ಪೋರ್ಟಲ್ ಅಥವಾ ಪ್ಲಾಟ್ಫಾರ್ಮ್. ಇದರ ಮೂಲಕ ಬಳಕೆದಾರರು ತಮ್ಮ ವಿದ್ಯುತ್ ಬಳಕೆ, ಬಿಲ್ ಪಾವತಿ, ಸೇವಾ ಬದಲಾವಣೆ, ದುರಸ್ತಿ ಕೆಲಸಗಳ ಸ್ಥಿತಿ ಮತ್ತು ಇತರ ಸೇವೆಗಳನ್ನು ಆನ್ಲೈನ್ನಲ್ಲಿ ನಿರ್ವಹಿಸಬಹುದು. ಇದು ಬಳಕೆದಾರರ ಅನುಭವವನ್ನು ಸುಲಭಗೊಳಿಸುತ್ತದೆ ಮತ್ತು ಶೀಘ್ರವಾಗಿ ಮಾಹಿತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಇದನ್ನು ನೋಡುವ ಈಗ ಹೇಗಂತೆ ನೋಡಿ ಫ್ರೆಂಡ್ಸ್. ಹೆಸ್ಕಾಮ್ ಡ್ಯಾಶ್ಬೋರ್ಡಲ್ಲಿ ಯಾವ ಥರ ಯೂಸ್ ಮಾಡೋದು ಅಂತಂದರೆ, ನೋಡಿ, ಯಾವುದೇ ನಮ್ಮದು ಮನೆಯದು ಕರೆಂಟ್ ಬಿಲ್ ಆಗಲಿ, ಯಾವುದೇ ಬಿಲ್ ಆಗಲಿ, ಕರೆಂಟ್ ಬಿಲ್ ಅಥವಾ ಯಾವುದೇ ವಿದ್ಯುತ್ತಿಗೆ ಸಂಬಂಧಪಟ್ಟಿದ್ದು ಯಾವುದೇ ಬಿಲ್ ಆಗಲಿ, ಆ ಬಿಲ್ಲಲ್ಲಿ ಕಸ್ಟಮರ್ ID ಅಂತ ಇರ್ತದೆ. ಫಾರ್ ಎಕ್ಸಾಂಪಲ್ ಒಂದು ಕಸ್ಟಮರ್ ID ನೋಡಿ, ಈ ಥರ ಕಸ್ಟಮರ್ ID ಹಾಕಿಬಿಟ್ಟು ಶೋ ಅಂತ ಕೊಟ್ಟರೆ ಆಯಿತು. ಶೋ ಅಂತ ಕೊಟ್ಟರೆ ನೋಡಿ, ಕಸ್ಟಮರ್ ನೇಮು ಬಂದುಬಿಟ್ಟು ಇಲ್ಲಿ ಬರ್ತದೆ. ಮತ್ತು RR ನಂಬರು, ಒಂದು ವೇಳೆ RR ನಂಬರ್ ನಿಮಗೆ ಒಂದು ವೇಳೆ ಗೊತ್ತಿರಲ್ಲ ಅಂತಂದರೆ ಕಸ್ಟಮರ್ ID ಹಾಕಿ ಇಲ್ಲಿ RR ನಂಬರನ್ನು ತಿಳ್ಕೊಬೋದು ನೀವು. RR ನಂಬರು ಮತ್ತು ಕಸ್ಟಮರ್ ವಿಳಾಸ, ಮತ್ತು ಇಲ್ಲಿ ಬಂದುಬಿಟ್ಟು ಟ್ಯಾರಿಫ್ LT3 ಸರ್ವಿಸ್ ಡೇಟ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು. ಇದು ನಮಗೆ ಯಾವ ಡೇಟಿಂದ ಸರ್ವಿಸಲ್ಲಿ ಆ್ಯಕ್ಟಿವಲ್ಲಿದೆ ಅಂತೇಳಿ, ಮತ್ತು ಎಷ್ಟು ಮೀಟ್ರ್ ಆ್ಯಕ್ಟಿವ್ ಇದೆ, 1 ಮೀಟ್ರ್. ಮತ್ತು ನೆಕ್ಸ್ಟ್ ಎವರೇಜ್ ಕಾನ್ಸು, ಟೈಪ್ ಆಫ್ ಇನ್ಸ್ಟ್ ಅಂದರೆ ಪ್ರೈವೇಟ್ ಅಥವಾ ಯಾವುದು ಅಂತೇಳಿ ಪ್ರೈವೇಟು. ಮತ್ತು ಇನ್ನು ಅದರ ಸ್ಟೇಟಸ್ ಹೇಗಿದೆ ಅಂತೇಳಿ, ಇದು ಆ್ಯಕ್ಟಿವಲ್ಲಿದೆ ನೋಡಿ ಈ ಥರ. ಮತ್ತು ನೆಕ್ಸ್ಟ್ ಅದು ಕೆಳಗೆ ಸ್ಕ್ರೋಲ್ ಮಾಡಿ ಬಂದುಬಿಟ್ರೆ ಇದು ನೋಡಿ ಬಿಲ್ ನಂಬರು, ಅದು ಯಾವ ತಿಂಗಳಲ್ಲಿ ಎಷ್ಟು ಬಿಲ್ ಬಂದಿದೆ ಅಂತೇಳಿ ಇದು ಕರೆಕ್ಟಾಗಿ ಕ್ಲಿಯರಾಗಿ ನೋಡ್ಕೋಬೋದು. ಮಾರ್ಚ್ 2026ರಲ್ಲಿ 4601 ಬಂದಿದೆ ಬಿಲ್ಲು. ಇದೇ ಥರ ಪ್ರತಿ ಬಿಲ್ಲನ್ನು ನೀವು ಯಾವ ತಿಂಗಳಲ್ಲಿ ಎಷ್ಟು ಬಿಲ್ ಬಂದಿದೆ ಅಂತೇಳಿ ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ಒಂದು ವೇಳೆ ನಿಮಗೆ ಏನಾದರೂ ಈ ವಿದ್ಯುತ್ ಕರೆಂಟ್ ಕೆಲಸದಲ್ಲಿ ಏನಾದರೂ ಯಾವ್ದಾದ್ರು ಇದಕ್ಕೆ ಸಂಬಂಧಪಟ್ಟ ಆಫೀಸರ್ ಯಾರ ಹತ್ರ ಆದರೂ ಏನಾದರೂ ಕೆಲಸ ಇದ್ದರೆ ನಿಮಗೆ ಇದಕ್ಕೆ ನಮಗೆ ಇದು ಕಲೆಕ್ಷನ್ಗೆ ಸಂಬಂಧಪಟ್ಟ ಇಂಜಿನಿಯರ್ ಯಾರು ಅಂತೇಳಿ ನೋಡ್ಕೋಬೋದು. ನೋಡಿ ಈ ಥರ ಅವ್ರದ್ದು ಹೆಸರೆಲ್ಲ ಬರ್ತದೆ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೋಡಿ ಇಬ್ಬರು ಇದ್ದಾರೆ ನೋಡಿ, ಇಲ್ಲಿ ಯಲ್ಲಾಪುರ ಅಂತೇಳಿದು ಈ ಥರ ಬರ್ತದೆ. ನೆಕ್ಸ್ಟ್ ಅದು ಬಂದುಬಿಟ್ಟು ನೀವು ಡೆಪಾಸಿಟ್ ಎಷ್ಟು ಕಟ್ಟಿದ್ದೀರ ಅಂತೇಳಿ, ಅಜ್ಜನೋ ಅಪ್ಪನೋ ಯಾರೋ ಒಂದು ಆಸ್ತಿ ಇದು RR ನಂಬರ್ ಮಾಡಿಟ್ಟಿರ್ತಾರೆ. ಅದರ ಡೆಪಾಸಿಟ್ ಎಷ್ಟಿದೆ ಅಂತೇಳಿ ತಿಳ್ಕೊಬೋದು. ಎಷ್ಟು ಡೆಪಾಸಿಟ್ ಇದೆ ನೋಡಿ, 27/2/2016ರಲ್ಲಿ 1330 ರೂಪಾಯಿಯನ್ನು ಡೆಪಾಸಿಟ್ ಮಾಡಿದ್ದಾರೆ. ಇದು ಕ್ಯಾಶ್ ಕೌಂಟರ್ ಆನ್ಲೈನ್ ಮುಖಾಂತರ ಪೇ ಆಗಿದೆ. ಮತ್ತು ನೆಕ್ಸ್ಟ್ 15/12/1983ರಲ್ಲಿ 40 ರೂಪಾಯಿ ಡೆಪಾಸಿಟ್ ಆಗಿದೆ. ಅದು ಮ್ಯಾನ್ಯುವಲ್ ಡೆಪಾಸಿಟ್ ಕಲೆಕ್ಟ್ ಸೆಂಟರ್. ಮ್ಯಾನ್ಯುವಲ್ ಅಂತಂದರೆ ಅದು ಆವಾಗಿನ ಬಿಲ್ ಏನಿರಲಿಲ್ಲ, ಹಾಗಾಗಿ ಕೈಯಲ್ಲಿ ಕೊಟ್ಟಿದ್ದಾನೆ. ಅದು 1993ರಲ್ಲಿ ಸಹ ಒಂದು ಪೇಮೆಂಟ್ ಆಗಿದೆ ನೋಡಿ, ಡೆಪಾಸಿಟ್ 30 ರೂಪಾಯಿ, 80 ರೂಪಾಯಿ ಮ್ಯಾನ್ಯುವಲ್ ಡೆಪಾಸಿಟ್ ಇದು ಸಹ. ಹಾಗೆ ನಿಮ್ಮ RR ನಂಬರಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿ ಇದರಲ್ಲಿ ನೋಡ್ಕೋಬೋದು. ಇದಕ್ಕೆ ಯಾರು ಲೈನ್ ಮ್ಯಾನ್ ಯಾರು ಬರ್ತಾರೆ ಅಂತೇಳಿ ಈ ಥರ ಬರ್ತದೆ. ಲೈನ್ ಮ್ಯಾನ್ ಏನು ಏರಿಯಾ ನೇಮ್ ಎಲ್ಲ ಬರ್ತದೆ, ಯಾವ ಫೀಡರು ಈ ಥರ ಎಲ್ಲ ಬರ್ತದೆ. ಏನಾದರೂ ಮಾಡಿಫಿಕೇಷನ್ ಮಾಡ್ಕೊಂಡಿದ್ರೆ ಅದೆಲ್ಲ ಅದಕ್ಕೆ ಸಂಬಂಧಪಟ್ಟ ಲಿಸ್ಟಲ್ಲಿ ಬರ್ತದೆ ನೋಡಿ. ಸ್ಟೇಟಸ್ ಎಲ್ಲ ಅಪ್ರೂವ್ ಇದೆ. ಹೀಗೆ ನೋಡಿ ಫ್ರೆಂಡ್ಸ್, ನಿಮ್ಮ ವಿದ್ಯುತ್ ಏನಾದರೂ ನಿಮಗೆ ಕರೆಂಟ್ ಏನಾದರೂ ಬಿಲ್ಲಲ್ಲಿ ಏನಾದರೂ ಡೌಟ್ ಇದ್ದರೆ, ಎಲ್ಲ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ಇದರಲ್ಲಿ ನೋಡ್ಕೋಬೋದು. ಯಾವ ಥರ ತೊಂದರೆ ಇದೆ, ಏನಿದೆ, ಎಲ್ಲಿ ಎಷ್ಟು ಅಮೌಂಟು, ಯಾವ ತಿಂಗಳು ಬಿಲ್ ಎಷ್ಟು ಇದೆ ಅಂತೇಳಿ ಇದರಲ್ಲಿ ಕರೆಕ್ಟಾಗಿ ಕ್ಲಿಯರಾಗಿ ನೋಡ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.